ಇನ್ನು ಯಮ ಸೇತುವೆ ಮೇಲೆ ಸಾವಿನ ಸವಾರಿ ಸ್ವಲ್ಪ ಯಾಮಾರಿದ್ರು ಯಮಪುರಿ ಫಿಕ್ಸ್. ಕಳೆದ 5 ವರ್ಷದಿಂದ ಹಾಳಾದರೂ ಕೇಳೋರಿಲ್ಲ ಇವರ ಗೋಳು. ಎಲ್ಲಿಯ ಸಮಸ್ಯೆ ಇದು? ಆ ತೂಗುಯ್ಯಾಲೆ ಮೇಲೆ ಕಾಲಿಡೋಕೆ ಡಬ್ಬಲ್ ಗುಂಡಿಗೆ ಬೇಕು. ಆದರೂ ಜನ ಜೀವ ಕೈಯಲ್ಲಿ ಹಿಡಿದು ಹೋಗ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಯಮರಾಯನ ದರ್ಶನ ಆಗುವುದು ಗ್ಯಾರಂಟಿ. ಅಷ್ಟಕ್ಕೂ ಆ ಸಾವಿನ ತೂಗುಯ್ಯಾಲೆ ಇರೋದಾದರೂ ಎಲ್ಲಿ? ಈ ರಿಪೋರ್ಟ್ ನೋಡಿ. ಉಕ್ಕಿ ಹರಿಯುತ್ತಿರುವ ಕಾವೇರಿ ಮಾತೆ, ನದಿಗೆ ಅಡ್ಡಲಾಗಿ ಕಟ್ಟಿರುವ ತೂಗು ಸೇತುವೆ ನೋಡದೆ ಇರೋರಿಗೆ ವಾವ್ ಅನ್ನಿಸ್ಬೋದು. ಆದ್ರೆ ಹತ್ತಿರದಿಂದ ಹೋಗಿ ನೋಡಿದ್ರೆ ಈ ತೂಗು ಸೇತುವೆ ಬಂಡವಾಳ ಬಟಾ ಬಯಲಾಗುತ್ತೆ. ಕಿತ್ತು ಬಂದಿರುವ ನೆಟ್ ಬೋಲ್ಟ್, ಎದ್ದಿರುವ ಕಂಬಿಗಳು, ಬಾವುಲಿಯಂತೆ ನೆದಾಡ್ತಿರುವ ಕಬ್ಬಿಣದ ರಾಡ್ಗಳು, ಆತಂಕದಲ್ಲಿ ಸಾವಿನ ಸೇತುವೆ ದಾಟುತ್ತಿರುವ ಗ್ರಾಮಸ್ಥರು. ಈ ಡೇಂಜರ್ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿ. ಪಿರಿಯಾಪಟ್ಟಣಕ್ಕೆ ಸಂಪರ್ಕಿಸುವ ಈ ಸೇತುವೆಯನ್ನ ಕಾವೇರಿ ನದಿಗೆ ಅಡ್ಡಲಾಗಿ 2010ರಲ್ಲಿ ನಿರ್ಮಾಣ ಮಾಡಲಾಗಿದೆ. ದಿನನಿತ್ಯ ಈ ಸೇತುವೆ ಮೇಲೆ ಸಾವಿರಾರು ಜನ ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾರೆ. ಇನ್ನು ರೈತರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜಮೀನಿಗೆ ಈ ಸೇತುವೆ ಮೂಲಕ ಸಾಗುತ್ತಾರೆ. 2019ರ ಕಾವೇರಿ ನದಿ ಪ್ರವಾಹದಲ್ಲಿ ಈ ಸೇತುವೆಗೆ ಹಾನಿ ಉಂಟಾಗಿದೆ. ತದನಂತರ ಈ ಸೇತುವೆಯನ್ನ ನವೀಕರಣ ಮಾಡಲಾಗಿಲ್ಲ. ಪರಿಣಾಮ ಇಂದಿಗೂ ಈ ತೂಗು ಸೇತುವೆ ಒಂದು ಕಡೆಗೆ ವಾಲಿಕೊಂಡಿದೆ. ಎಲ್ಲ ಲೂಸ್ ಆಗಿದೆ. ಮತ್ತಿಲ್ಲಿ ಹೋಗಕ್ಕೆ ಬರೋಕ್ಕೆಲ್ಲ ತುಂಬ ಹಿಂಸೆ ನಮಗೆ. ಇನ್ನು ಟೌನ್ಗೆ ಏನಾರು ವ್ಯಾಪಾರಕ್ಕೆ ಹೋಗ್ಬೇಕು ಅಂದ್ರೆ ಭಾರಿ ಹಿಂಸೆ. ಇಲ್ಲೇ ಹೋಗ್ಬೇಕು, ಇಲ್ಲಾಂದ್ರೆ ಆ ಕಡೆ ಹೆಬ್ಬಾಲಿಂದ ಬಳಸ್ಕೊ ಬರ್ಬೇಕು. ಇದು ಅಲ್ಲೇ 3 ವರ್ಷ ಆಯಿತು. ಪೀಸ್ ಎಲ್ಲ ಹೋಗಿದೆ ಸರ್, ಪೀಸ್ ಎಲ್ಲ ಬಿಟ್ಟೋಗಿದೆ. ತಿರುಗಾಡೋಕ್ಕೂ ಸಮಸ್ಯೆ ಇಲ್ಲಿ. ಅದಲ್ಲೇ ಹೊಳೆಯಲ್ಲಿ ಸಿಗಾಕೊಂಡಿದ್ದೆ ಸರ್. ಅಲ್ಲಿ ಹೊಳೆಯಲ್ಲಿ ಬಿಟ್ಟೋಗಿ ತೇಲ್ ಬಂದಿರೋದು, ಹುಲ್ ಮೇಲೆ ತೇಲ್ ಬಂದಿತ್ತು. ರೆಡಿ ಮಾಡಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ರೆಡಿ ಮಾಡಿಸಿದ್ರೆ ಆಗುತ್ತೆ. ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲ, ಈ ಸೈಡಲ್ಲಿ ಪೂರ್ತಿ ಇದು ಬಿರ್ಜು ತೂಗ್ಸಿದ್ಮೆ ಎಲ್ಲ ಇದಾಗಿ ಬೆಂಡಾಗಿ ಎಲ್ಲ ಇದು ಮಾಡಿ ಹೋಯ್ತೆ. ಮಕ್ಕಳು ಮರಿ ಯಾರು ತಿರ್ಗಾಡೋಕ್ಕಾಗಲ್ಲ. ಈ ಹೊರಗಡೆ ನಾವು ಹುಲ್ಲು ಎಲ್ಲ ಥರಕ್ಕೆ ಭೂಮಿ ಹತ್ರ ಹೋಗ್ತೀವಿ. ಅಲ್ಲಿ ಹೋದ್ರೂ ತಿರ್ಗಾಡೋಕ್ಕೆ ಹುಲ್ಲು ತೊಗೊಂಡು ಬರೋಕ್ಕಾಗಲ್ಲ. ಈ ಸೈಡು ಅದು ತೊಟ್ಲು ನೋಡಿದ್ರೆ ಆ ಕಡೆ ಈ ಕಡೆ ತೂಗಾಡ್ತದೆ. ಅದೆಲ್ಲ ಜಿರ್ಲು ಬಂದಂಗೆಲ್ಲ ಇದೆಲ್ಲ ನಟ್ಟೆಲ್ಲ ಬಿಟ್ಟೋಗಿದ್ದಾವೆ. ಮಧ್ಯ ನಟ್ಟುಗಳೆಲ್ಲ ಹೋಗಿದ್ದಾವೆ. ಸೈಡ್ ಎಲ್ಲ ಕಟ್ಟಾಗಿ ಹೋಗೈತೆ ಅಲ್ಲಂತವು. ಒಂದ್ಸರಿ ವೆಲ್ಡಿಂಗ್ ಮಾಡಿದ್ರು, ಆ ವೆಲ್ಡಿಂಗ್ ಮಾಡಿದ್ರು ಎಲ್ಲ ಬಿಟ್ಟೋಗೈತೆ. ಒಂದ್ ಕಡೆ ಬೋಲ್ಟ್ ನೆಟ್ ಕಿತ್ತು ಹೋಗಿದ್ರೆ ಮತ್ತೊಂದ್ ಕಡೆ 2 ಕಡೆ ಅಳವಡಿಸಲಾಗಿರುವಂತ ಚೈನ್ ಲಿಂಕ್ಗಳು ತುಕ್ಕು ಹಿಡಿದು ಬೀಳುವಂತ ಸ್ಥಿತಿ ತಲುಪಿದೆ. ಇಲ್ಲಿಗೆ ಪುಟ್ಟ ಮಕ್ಕಳು ಕಾಲು ಜಾರಿದ್ರೆ ಸೀದಾ ನದಿಗೆ ಬಿದ್ದು ಬಿಡ್ತಾರೆ. ಅದೆಷ್ಟೋ ಬಾರಿ ಸೇತುವೆ ದುರಸ್ತಿಗಾಗಿ ಮನವಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ದುರಂತ ಸಂಭವಿಸುವ ಮುನ್ನ ಸೇತುವೆ ಸರಿಪಡಿಸಿ, ಇಲ್ಲದಿದ್ರೆ ಸೂಪರ್ 3 ಬುಲೆಟ್ ಹಾರೋದು ಮಾತ್ರ ಪಕ್ಕ. ನೋಡಿ, ಇದನ್ನು ರಿಪೇರಿ ಮಾಡೋಕ್ಕೆ ನಾವೇ ಹೇಳಬೇಕಾಗಿಲ್ಲ. ನಿಮಗದು ಅಲ್ಲಿಂದ ಓಡಾಡುವಾಗ ಅರ್ಥ ಆಗಬೇಕು. ಮತ್ತೊಮ್ಮೆ ಸಂಬಂಧಪಟ್ಟವರ ಫೋಟೋ ಹಾಕ್ತಾಯಿದ್ದೀನಿ. ಆದಷ್ಟು ಬೇಗ ಎಚ್ಚೆತ್ಕೊಂಡು ಈ ಪ್ರಾಬ್ಲಮ್ ಸರಿ ಮಾಡಿ. ಯಾಕಂದರೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಬೇಗ ಮುಗಿಸ್ತಾ ಇದ್ದೀನಿ. ಇಲ್ಲಾಂತಂದರೆ ಸಿಕ್ಕಾಕೋತಾ ಇದ್ರಿ ನೀವೆಲ್ಲ. ಯಾರೆಲ್ಲ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಕಿರಣ್ ಗೌರಯ್ಯ ತಹಶೀಲ್ದಾರ್, ಮಂತ್ರಗೌಡರು ಶಾಸಕರು, ವೆಂಕಟರಾಜು ಜಿಲ್ಲಾಧಿಕಾರಿಗಳು. ವಿಶೇಷವಾಗಿ ಕಿರಣ್ ಗೌರಯ್ಯ ಅವರು ಇದನ್ನು ನೋಡ್ಕೋಬೇಕು, ಉಳಿದವರೆಲ್ಲ. ನೋಡೋಣ ಈ ಪ್ರಾಬ್ಲಮ್ಗೆ ಯಾವ ಸೊಲ್ಯೂಷನ್ ಹುಡುಕ್ತೀರಿ ಅಂತೇಳಿ. ಇನ್ನು ಯಮ ಸೇತುವೆ ಮೇಲೆ ಸಾವಿನ ಸವಾರಿ ಸ್ವಲ್ಪ ಯಾಮಾರಿದ್ರು ಯಮಪುರಿ ಫಿಕ್ಸ್. ಕಳೆದ 5 ವರ್ಷದಿಂದ ಹಾಳಾದರೂ ಕೇಳೋರಿಲ್ಲ ಇವರ ಗೋಳು. ಎಲ್ಲಿಯ ಸಮಸ್ಯೆ ಇದು? ಆ ತೂಗುಯ್ಯಾಲೆ ಮೇಲೆ ಕಾಲಿಡೋಕೆ ಡಬ್ಬಲ್ ಗುಂಡಿಗೆ ಬೇಕು. ಆದರೂ ಜನ ಜೀವ ಕೈಯಲ್ಲಿ ಹಿಡಿದು ಹೋಗ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಯಮರಾಯನ ದರ್ಶನ ಆಗುವುದು ಗ್ಯಾರಂಟಿ. ಅಷ್ಟಕ್ಕೂ ಆ ಸಾವಿನ ತೂಗುಯ್ಯಾಲೆ ಇರೋದಾದರೂ ಎಲ್ಲಿ? ಈ ರಿಪೋರ್ಟ್ ನೋಡಿ. ಉಕ್ಕಿ ಹರಿಯುತ್ತಿರುವ ಕಾವೇರಿ ಮಾತೆ, ನದಿಗೆ ಅಡ್ಡಲಾಗಿ ಕಟ್ಟಿರುವ ತೂಗು ಸೇತುವೆ ನೋಡದೆ ಇರೋರಿಗೆ ವಾವ್ ಅನ್ನಿಸ್ಬೋದು. ಆದ್ರೆ ಹತ್ತಿರದಿಂದ ಹೋಗಿ ನೋಡಿದ್ರೆ ಈ ತೂಗು ಸೇತುವೆ ಬಂಡವಾಳ ಬಟಾ ಬಯಲಾಗುತ್ತೆ. ಕಿತ್ತು ಬಂದಿರುವ ನೆಟ್ ಬೋಲ್ಟ್, ಎದ್ದಿರುವ ಕಂಬಿಗಳು, ಬಾವುಲಿಯಂತೆ ನೆದಾಡ್ತಿರುವ ಕಬ್ಬಿಣದ ರಾಡ್ಗಳು,
ಆತಂಕದಲ್ಲಿ ಸಾವಿನ ಸೇತುವೆ ದಾಟುತ್ತಿರುವ ಗ್ರಾಮಸ್ಥರು. ಈ ಡೇಂಜರ್ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿ. ಪಿರಿಯಾಪಟ್ಟಣಕ್ಕೆ ಸಂಪರ್ಕಿಸುವ ಈ ಸೇತುವೆಯನ್ನ ಕಾವೇರಿ ನದಿಗೆ ಅಡ್ಡಲಾಗಿ 2010ರಲ್ಲಿ ನಿರ್ಮಾಣ ಮಾಡಲಾಗಿದೆ. ದಿನನಿತ್ಯ ಈ ಸೇತುವೆ ಮೇಲೆ ಸಾವಿರಾರು ಜನ ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾರೆ. ಇನ್ನು ರೈತರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜಮೀನಿಗೆ ಈ ಸೇತುವೆ ಮೂಲಕ ಸಾಗುತ್ತಾರೆ. 2019ರ ಕಾವೇರಿ ನದಿ ಪ್ರವಾಹದಲ್ಲಿ ಈ ಸೇತುವೆಗೆ ಹಾನಿ ಉಂಟಾಗಿದೆ. ತದನಂತರ ಈ ಸೇತುವೆಯನ್ನ ನವೀಕರಣ ಮಾಡಲಾಗಿಲ್ಲ. ಪರಿಣಾಮ ಇಂದಿಗೂ ಈ ತೂಗು ಸೇತುವೆ ಒಂದು ಕಡೆಗೆ ವಾಲಿಕೊಂಡಿದೆ. ಎಲ್ಲ ಲೂಸ್ ಆಗಿದೆ, ಮತ್ತಿಲ್ಲಿ ಹೋಗಕ್ಕೆ ಬರೋಕ್ಕೆಲ್ಲ ತುಂಬ ಹಿಂಸೆ ನಮಗೆ. ಇನ್ನು ಟೌನ್ಗೆ ಏನಾರು ವ್ಯಾಪಾರಕ್ಕೆ ಹೋಗ್ಬೇಕು ಅಂದ್ರೆ ಭಾರಿ ಹಿಂಸೆ ಇಲ್ಲೇ ಹೋಗ್ಬೇಕು. ಇಲ್ಲಾಂದ್ರೆ ಆ ಕಡೆ ಹೆಬ್ಬಲಿಂದ ಬಳಸ್ಕೊ ಬರ್ಬೇಕು. ಇದು ಅಲ್ಲೇ 3 ವರ್ಷ ಆಯಿತು. ಪೀಸ್ ಎಲ್ಲ ಹೋಗಿದೆ ಸರ್, ಪೀಸ್ ಎಲ್ಲ ಬಿಟ್ಟೋಗಿದೆ. ತಿರುಗಾಡೋಕ್ಕೂ ಸಮಸ್ಯೆ ಇಲ್ಲಿ. ಅದಲ್ಲೇ ಹೊಳೆಯಲ್ಲಿ ಸಿಗಾಕೊಂಡಿದ್ದೆ ಸರ್. ಅಲ್ಲಿ ಹೊಳೆಯಲ್ಲಿ ಬಿಟ್ಟೋಗಿ ತೇಲ್ ಬಂದಿರೋದು, ಹುಲ್ ಮೇಲೆ ತೇಲ್ ಬಂದಿತ್ತು. ರೆಡಿ ಮಾಡಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ರೆಡಿ ಮಾಡಿಸಿದ್ರೆ ಆಗುತ್ತೆ. ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲ, ಈ ಸೈಡಲ್ಲಿ ಪೂರ್ತಿ ಇದು ಬ್ರಿಡ್ಜು ತೂಗ್ಸಿದ್ಮೇ ಎಲ್ಲ ಇದಾಗಿ ಬೆಂಡಾಗಿ ಎಲ್ಲ ಇದು ಮಾಡಿ ಹೋಯ್ತೆ. ಮಕ್ಕಳು ಮರಿ ಯಾರು ತಿರುಗಾಡೋಕ್ಕಾಗಲ್ಲ. ಈ ಹೊರಗಡೆ ನಾವು ಹುಲ್ಲು ಎಲ್ಲ ಥರಕ್ಕೆ ಭೂಮಿ ಹತ್ರ ಹೋಗ್ತೀವಿ. ಅಲ್ಲಿ ಹೋದ್ರೂ ತಿರುಗಾಡೋಕ್ಕೆ ಹುಲ್ಲು ತೊಗೊಂಡು ಬರೋಕ್ಕಾಗಲ್ಲ. ಈ ಸೈಡು ಅದು ತೊಟ್ಲು ನೋಡಿದ್ರೆ ಆ ಕಡೆ ಈ ಕಡೆ ತೂಗಾಡ್ತದೆ. ಅದೆಲ್ಲ ಜಿರ್ಲು ಬಂದಂಗೆಲ್ಲ ಇದೆಲ್ಲ ನಟ್ಟೆಲ್ಲ ಬಿಟ್ಟೋಗಿದ್ದಾವೆ. ಮಧ್ಯ ನಟ್ಟುಗಳೆಲ್ಲ ಹೋಗಿದ್ದಾವೆ. ಸೈಡ್ ಎಲ್ಲ ಕಟ್ಟಾಗಿ ಹೋಗೈತೆ ಅಲ್ಲಂತವು. ಒಂದ್ಸರಿ ವೆಲ್ಡಿಂಗ್ ಮಾಡಿದ್ರು ಎಲ್ಲ ಬಿಟ್ಟೋಗೈತೆ. ಒಂದು ಕಡೆ ಬೋಲ್ಟ್ ನೆಟ್ ಕಿತ್ತು ಹೋಗಿದ್ರೆ ಮತ್ತೊಂದು ಕಡೆ 2 ಕಡೆ ಅಳವಡಿಸಲಾಗಿರುವಂತ ಚೈನ್ ಲಿಂಕ್ಗಳು ತುಕ್ಕು ಹಿಡಿದು ಬೀಳುವಂತ ಸ್ಥಿತಿ ತಲುಪಿದೆ. ಇಲ್ಲಿಗೆ ಪುಟ್ಟ ಮಕ್ಕಳು ಕಾಲು ಜಾರಿದ್ರೆ ಸೀದಾ ನದಿಗೆ ಬಿದ್ದು ಬಿಡ್ತಾರೆ. ಅದೆಷ್ಟೋ ಬಾರಿ ಸೇತುವೆ ದುರಸ್ತಿಗಾಗಿ ಮನವಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ದುರಂತ ಸಂಭವಿಸುವ ಮುನ್ನ ಸೇತುವೆ ಸರಿಪಡಿಸಿ, ಇಲ್ಲದಿದ್ರೆ ಸೂಪರ್ 3 ಬುಲೆಟ್ ಹಾರೋದು ಮಾತ್ರ ಪಕ್ಕ. ನೋಡಿ, ಇದನ್ನು ರಿಪೇರಿ ಮಾಡೋಕ್ಕೆ ನಾವೇ ಹೇಳಬೇಕಾಗಿಲ್ಲ, ನಿಮಗದು ಅಲ್ಲಿಂದ ಓಡಾಡುವಾಗ ಅರ್ಥ ಆಗಬೇಕು. ಮತ್ತೊಮ್ಮೆ ಸಂಬಂಧಪಟ್ಟವರ ಫೋಟೋ ಹಾಕ್ತಾಯಿದ್ದೀನಿ. ಆದಷ್ಟು ಬೇಗ ಎಚ್ಚೆತ್ಕೊಂಡು ಈ ಪ್ರಾಬ್ಲಮ್ ಸರಿ ಮಾಡಿ. ಯಾಕಂದರೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಬೇಗ ಮುಗಿಸ್ತಾ ಇದ್ದೀನಿ. ಇಲ್ಲಾಂತಂದರೆ ಸಿಕ್ಕಾಕೋತಾ ಇದ್ರಿ ನೀವೆಲ್ಲ. ಯಾರೆಲ್ಲ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಕಿರಣ್ ಗೌರಯ್ಯ ತಹಶೀಲ್ದಾರ್, ಮಂತ್ರಗೌಡರು ಶಾಸಕರು, ವೆಂಕಟರಾಜು ಜಿಲ್ಲಾಧಿಕಾರಿಗಳು. ವಿಶೇಷವಾಗಿ ಕಿರಣ್ ಗೌರಯ್ಯ ಅವರು ಇದನ್ನು ನೋಡ್ಕೋಬೇಕು, ಉಳಿದವರೆಲ್ಲ. ನೋಡೋಣ ಈ ಪ್ರಾಬ್ಲಮ್ಗೆ ಯಾವ ಸೊಲ್ಯೂಷನ್ ಹುಡುಕ್ತೀರಿ ಅಂತೇಳಿ. ಇದು ಇವತ್ತಿನ ಸೂಪರ್ 3. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.